ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವರಿಗೋಸ್ಕರ ಒಂದು ವಿಶೇಷ ನ್ಯಾಯಾಲಯವನ್ನೇ ಸ್ಥಾಪಿಸಿದರೆ ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಏಕೆಂದರೆ ಒಂದು ಹಗರಣ ಅಲ್ಲ, ಎರಡು ಹಗರಣ ಅಲ್ಲ, ಬಂದಿದ್ದು ಭ್ರಷ್ಟಾಚಾರವನ್ನು ತೊಲಗಿಸ್ತೀನಿ ಅಂತ ಮಾಡ್ತಾ ಇರೋದು ಕಳೆದ ಒಂದು ದಶಕದಿಂದ ನಿರಂತರವಾಗಿ ಭ್ರಷ್ಟಾಚಾರವನ್ನು. ಒಂದು ಪ್ರಕರಣವಾದರೆ ನಾವು ಏನೋ ಬೈ ಮಿಸ್ಟೇಕ್ ಆಗಿರಬಹುದು, ಎಲ್ಲೋ ವ್ಯತ್ಯಾಸ ಆಗಿದೆ, ಅಧಿಕಾರಿಗಳೇ ಸರಿಯಿಲ್ಲ ಅಂತ ಹೇಳ್ಬೋದು. ಬಂದಿರುವ ಹಗರಣಗಳೆಲ್ಲ ಸ್ವತಃ ಈತನ ಸಮೀಪವರ್ತಿಗಳು, ಈತನ ನಿಕಟವರ್ತಿಗಳು ಇವರೆಲ್ಲ ಸೇರಿ ಮಾಡಿರುವಂಥ ಹಗಲು ದರೋಡೆ ಆಗಿರುವುದರಿಂದ ಈಗ ಇವರಿಗಾಗಿಯೇ ನ್ಯಾಯಾಲಯ ತೆರಬೇಕು ಅಂತ ಇಡೀ ದಿಲ್ಲಿಯ ಜನ ಈಗ ಸರ್ಕಾರಕ್ಕೆ ಒತ್ತಾಯ ಹೂಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅಗೇನ್ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಬಾರಿ ಲಿಕ್ಕರ್ ಹಗರಣ ಅಲ್ಲ, ಈ ಬಾರಿ ಲಿಕ್ಕರ್ನಲ್ಲಿ ಹಾಕಿಕೊಳ್ಳುವ ನೀರಿನ ಹಗರಣ. ಈ ಮನುಷ್ಯ ಶೀಲಾ ದೀಕ್ಷಿತ್ ಮೇಲೆ ಇನ್ನಿಲ್ಲದ ಹಾಗೆ ಆರೋಪ ಮಾಡಿದರು. 370 ಪೇಜಿನ ಫೈಲ್ ಇದೆ ನನ್ನ ಹತ್ರ ಅಂತ ಹೇಳಿದರು. ಅದೇ ಶೀಲಾ ದೀಕ್ಷಿತ್ 550 ಕೋಟಿ ರೂಪಾಯಿ ದುಡ್ಡನ್ನು ದಿಲ್ಲಿ ಜಲಬೋರ್ಡಲ್ಲಿ ಬಿಟ್ಟು ಹೋಗಿದ್ರು. ಸರ್ಪ್ಲಸ್ ಬಜೆಟ್ ಅಂತ ಯಾವುದರ ಇದ್ದರೆ ಅದು ದಿಲ್ಲಿಯದು ಮಾತ್ರ, ಏಕೆಂದರೆ ಉಳಿದ ಎಲ್ಲವನ್ನೂ ಕೇಂದ್ರ ಸರ್ಕಾರ ನೋಡ್ಕೋತಾ ಇರುತ್ತೆ. ಅಂಥದ್ದೊಂದು ವ್ಯವಸ್ಥೆ ಇರುವಂಥ ಸರ್ಕಾರದಲ್ಲಿ ಈ ಮನುಷ್ಯ ಸುಶಾಸನವನ್ನು ಮಾಡುವ ಬದಲು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿ ಎಲ್ಲ ವಿಭಾಗಗಳಲ್ಲಿ, ಇವರ ಕಂಟ್ರೋಲಲ್ಲಿ ನಿಯಂತ್ರಣದಲ್ಲಿರುವಂಥ ಎಲ್ಲ ವಿಭಾಗಗಳಲ್ಲಿ ಭ್ರಷ್ಟಾಚಾರವನ್ನು ಇನ್ನಿಲ್ಲದ ಹಾಗೆ ಮಾಡುವ ಮೂಲಕ ಮತ್ತೆ ಕೇಸಿನಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಫೆಬ್ರವರಿ 6ನೇ ತಾರೀಕು ಮಂಗಳವಾರ, ನಿನ್ನೆ 10 ಕಡೆ ರೇಡ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು. ಯಾರನ್ನ ಮಾಡ್ತಾರೆ? ದಿಲ್ಲಿ ಜಲ್ ಬೋರ್ಡ್ ಅಂತ ಏನಿದೆಯಲ್ಲ, ಆ ದಿಲ್ಲಿ ಜಲ್ ಬೋರ್ಡ್ನ ಎಂಜಿನಿಯರ್ಗಳು, ಮಾಜಿ ನಿವೃತ್ತ ಎಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು, ಇದರ ಮಧ್ಯವರ್ತಿಗಳು, ಜೊತೆಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ವಿಭವ್ ಕುಮಾರ್, ಈತನ ಮೇಲೆ ಕೂಡ ರೇಡ್ ಆಗತ್ತೆ. ಈ ಮನುಷ್ಯ ಎಲ್ಲಿರ್ತಾನೆ ಅಂತ ಕೇಳಿ ವಿಭವ್ ಕುಮಾರ್, ಈತನಿಗೆ ಆ ಅಫಿಷಿಯಲ್ ಹುದ್ದೆ ಇಲ್ಲ, ಸರ್ಕಾರಿ ಹುದ್ದೆ ಇಲ್ಲ, ಸರ್ಕಾರಿ ಸಂಬಳ ಇಲ್ಲ. ಆದರೆ ಈತನಿಗೆ ದಿಲ್ಲಿ ಜಲ್ ಬೋರ್ಡ್ನಲ್ಲಿ ಒಂದು ದೊಡ್ಡದಾದಂಥ ಬಂಗಲೆಯನ್ನು ಕೊಡಲಾಗಿದೆ. 2023ರಲ್ಲಿ ಎನ್ಕ್ವೈರಿ ಆದಂಥ ಸಂದರ್ಭದಲ್ಲಿ CBI ಅವರು ಮಾಹಿತಿಯನ್ನು ಕೇಳಿದಾಗ ಈತ ಬೆಬ್ಬೆ ಅಂದಿದ್ದ. ಈಗ ಫೆಬ್ರವರಿ 6, 2024ಕ್ಕೆ ಈತನ ಮೇಲೆ ಮತ್ತೆ ರೇಡ್ ಆಗಿದೆ. ನಿನ್ನೆ ಮೊನ್ನೆ ಶುರುವಾಗಿರೋ ಪ್ರಕರಣ ಅಲ್ಲ ಇದು. ಇವರ ಸರ್ಕಾರ ಶುರುವಾದಾಗಿಂದ ಇಲ್ಲಿಯವರೆಗೂ ಆಗಿರುವಂಥ ದರೋಡೆ ಏನಿದೆ ಅದರ ಕುರಿತಾಗಿ ಈಗ ನಡೀತಾ ಇರುವಂಥದ್ದು ಜಪ್ತಿ ಮತ್ತು ಇದರ ಕುರಿತಾದಂಥ ತನಿಖೆ. ನವೆಂಬರ್ 27, 2022ಕ್ಕೆ ಪ್ರಾರಂಭವಾದಂಥ ತನಿಖೆ. ಯಾವಾಗ ದಿಲ್ಲಿ ಜಲ್ ಬೋರ್ಡಿನ ಸಿಬ್ಬಂದಿಗಳಿಗೆ ಸಂಬಳವೇ ಇಲ್ಲ ಅಂತಾಗತ್ತೋ, ಯಾವಾಗ ಅಲ್ಲಿ ಭ್ರಷ್ಟಾಚಾರ ಇನ್ನಿಲ್ಲದ ಹಾಗೆ ಮನೆ ಮಾಡಿದೆ ಅಂತಾಗತ್ತೋ, ಆವಾಗ ತನಿಖೆ ಶುರುವಾಗುತ್ತೆ. ತನಿಖೆ ಶುರುವಾದಂಥ ಸಂದರ್ಭದಲ್ಲಿ ದಿಲ್ಲಿ ಅಲ್ಲದೆ ಹೊರಗಡೆ ಇರುವಂಥ ಬೇರೆ ಬೇರೆ ಭಾಗಗಳಲ್ಲಿ 16 ಕಡೆ ರೇಡ್ ಆಗುತ್ತೆ. ಆ ರೇಡ್ ಆದಮೇಲೆ ಮಾಹಿತಿ ಸಿಗುತ್ತೆ, ಒಳಗಡೆನೇ ಇದ್ದಾರೆ, ದಿಲ್ಲಿ ಜಲ್ ಬೋರ್ಡ್ ಒಳಗಡೆನೇ ಇದ್ದಾರೆ. ಇದನ್ನು ತಿಂದಂಥ ಮಿಕಗಳೆಲ್ಲ ಅಲ್ಲೇ ಇದ್ದಾವೆ, ದೊಡ್ಡ ದೊಡ್ಡ ತಿಮಿಂಗಲಗಳೆಲ್ಲ ಒಳಗಡೆ ಇದ್ದಾವೆ ಅಂತ. ಈಗ 9 ಇದ್ದಕ್ಕಿದ್ದ ಹಾಗೆ ರೇಡ್ ಮಾಡಿದ್ದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಸಹೋದ್ಯೋಗಿಯಾಗಿರುವಂಥ ಮಂತ್ರಿಯಾಗಿರುವಂಥ ಆತಿಶಿ ಮರ್ಲೇನ ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಏನು ಇವ್ರದ್ದು ಹಗರಣ ಅಂತ ಅಂಕಿ ಅಂಶಗಳ ಸಮೇತ ಹೇಳ್ಬಿಡ್ತೀನಿ, ಯಾರ್ಯಾರು ಹೇಗೆ ದುಡ್ಡು ಮಾಡಿದರು ಅಂತ. ಸರ್ಕಾರಿ ಕಚೇರಿಗಳಲ್ಲಿ ಟೆಂಡರ್ ಹೆಸರಿನಲ್ಲಿ ಯಾವ ರೀತಿ ದರೋಡೆ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ, ಜ್ವಲಂತ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನವೆಂಬರ್ 27, 2022ಕ್ಕೆ ಶುರುವಾಗುತ್ತೆ ಇವ್ರದ್ದು ತನಿಖೆ. ಇವ್ರದ್ದು ಏನಂದರೆ ಸಮಸ್ಯೆ, ಜಗದೀಶ್ ಕುಮಾರ್ ಅರೋರಾ ಅಂತ ಹೆಸರು. ಈತ ಎಂಜಿನಿಯರ್ ಆಗಿರ್ತಾನೆ. ಈತ ಒಂದು ಫರ್ಜಿ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಡ್ತಾನೆ, NKG ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ. ಆ ಕಂಪ್ನಿಯ ಮಾಲೀಕನ ಹೆಸರು ಅನಿಲ್ ಕುಮಾರ್ ಅಗರ್ವಾಲ್ ಅಂತ. ಈ NKG ಇನ್ಫ್ರಾಸ್ಟ್ರಕ್ಚರ್ಗೆ 38 ಕೋಟಿ ರೂಪಾಯಿ ಟೆಂಡರ್ ಯಾವುದಕ್ಕೆ ಕೊಡ್ತಾನೆ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲೋ ಮೀಟರ್ ಸಪ್ಲೈ ಮತ್ತು ಅದರ ಇನ್ಸ್ಟಾಲೇಷನ್ ಮತ್ತು ಟೆಸ್ಟಿಂಗ್ ಇಷ್ಟು ಸೇರಿದಂಥ ಒಂದು ಟೆಂಡರ್. ಅಂದರೆ ನೀರಿನ ಮಾಪಕವನ್ನು ಸಪ್ಲೈ ಮಾಡುವುದು, ಅದನ್ನು ಅನುಷ್ಠಾನ ಅಳವಡಿಸುವುದು ಮತ್ತು ಅದರ ದುರಸ್ತಿ ಕೆಲಸ ಇಷ್ಟನ್ನು ಸೇರಿ ಇದಕ್ಕೆ ಯಾವುದೇ ರೀತಿಯಂಥ ಟೆಕ್ನಿಕಲ್ ಪ್ಯಾರಾಮೀಟರ್ ಇರಲಾರದೆ ಎಲ್ಲ ರೀತಿ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈತನಿಗೆ ಕೊಟ್ಟಂಥ ಟೆಂಡರ್ ಆಗಿರುತ್ತೆ ಅದು. ಅದಾದಮೇಲಿನ ಕತೆ ಕೇಳಿ. ಅದಾದಮೇಲೆ
ಮೊನ್ನೆ 31 ಜನವರಿ 2023ಕ್ಕೆ ಇವರಿಬ್ಬರನ್ನು ಬಂಧಿಸಲಾಗುತ್ತೆ. ಯಾವಾಗ ಈ ರೀತಿಯಾದಂಥ ಹಗರಣ ಆಗಿದೆ ಅಂತ CBIಗೆ ಮಾಹಿತಿ ಬರುತ್ತೋ ಎಲ್ಲ ದಾಖಲೆಗಳನ್ನು ನೋಡಿದಾಗ ಇಬ್ಬರು ಇದ್ದಾರೆ ಇದರಲ್ಲಿ ಅಂತ. ಒಬ್ಬ ಜಗದೀಶ್ ಕುಮಾರ್ ಅರೋರಾ, ಇನ್ನೊಬ್ಬ ಅನಿಲ್ ಅಗರ್ವಾಲ್. ಇವರಿಬ್ಬರನ್ನ ಬಂಧಿಸ್ತಾರೆ. ಬಂಧಿಸಿ ಈಗ ಒಳಗಡೆ ಹಾಕಿದಾಗ ಒಂದೊಂದೇ ಹೆಸರುಗಳು ಹೊರಗಡೆ ಬರ್ತಾ ಇದ್ದಾವೆ. ನೋಡಿದರೆ ದೇಶಾದ್ಯಂತ ಇವರ ಜಾಲ ವ್ಯಾಪಿಸಿದೆ. ಅಲ್ಲೆಲ್ಲ ತಮಿಳುನಾಡು, ಕೇರಳ ಎಲ್ಲ ಕಡೆ ರೇಡ್ ಮಾಡುವಂಥ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಬರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರಿಗೆ. ಈಗ ಅವರಿಬ್ಬರು ಜೈಲಿನಲ್ಲಿದ್ದಾರೆ. ಇವತ್ತು ವಿಭವ್ ಕುಮಾರ್ ಅಂಥೇಳಿ ಈತರ PAನನ್ನು ಜಲ್ಬೋರ್ಡ್ ಗೆಸ್ಟ್ ಹೌಸ್ನಲ್ಲಿ ಆತನ ಮೇಲೆ ರೇಡ್ ಮಾಡಲಾಗಿದೆ, ಬಂಧಿಸಲಾಗಿದೆ. ಜುಲೈ 24, 2023ಕ್ಕೆ 16 ಕಡೆ ರೇಡ್ ಆಗುತ್ತೆ. ಮುಂದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈ ಹಿಂದೆ 17 ನವೆಂಬರ್ನಲ್ಲಿ ಇದರ ಕುರಿತಾಗಿ ತನಿಖೆ ಮಾಡಲಿಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಡೆಲ್ಲಿ ಶಾಸಿತ ಪ್ರದೇಶ ಇಷ್ಟು ಕಡೆ ಸರ್ಚ್ ಮಾಡಲಿಕ್ಕೆ ಹೊರಟಿರ್ತಾರೆ. ಟೆಕ್ನಿಕಲ್ ಎಲಿಜಿಬಿಲಿಟಿ ಇರಲಾರದೆ, ಅದರಲ್ಲಿ ಕ್ವಾಲಿಫೈ ಆಗಲಾರದೆ, ಫೈನಾನ್ಷಿಯಲ್ ಬಿಡ್ಡನ್ನು ಕೂಡ ಮಾಡಲಾರದೆ ನೇರವಾಗಿ ಕೊಟ್ಟಂಥ ಟೆಂಡರ್ ಇದು. ಜಗದೀಶ್ ಅರೋರಾ ಮತ್ತು ಇಂಟಗ್ರಲ್ಸ್ ಕ್ರೂಸ್ ಅಂತ ಇನ್ನೊಂದು ಕಂಪ್ನಿ ಸೇರುತ್ತೆ. ಈ ಹಗರಣದಲ್ಲಿ ಈ ಜಗದೀಶ್ ಅರೋರಾ ಅಂತೇನು ಇಂಜಿನಿಯರ್ ಇದ್ದಾನಲ್ಲ, ಈಗ ಆತ ರಿಟೈರ್ ಆಗಿದ್ದಾನೆ. ಈತನಿಗೆ 3 ಕೋಟಿ ರೂಪಾಯಿಗಳನ್ನು ಈತ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅನಿಲ್ ಕುಮಾರ್ ಅನ್ನೋನು. ಇದು ಒಂದು ಪ್ರಕರಣ. ಇನ್ನೊಂದು ಪ್ರಕರಣ, ಈ ದಿಲ್ಲಿ ಜಲ್ ಬೋರ್ಡ್ ಇದೆಯಲ್ಲ, ಇದ್ರ ಪೇಮೆಂಟ್ ಕಲೆಕ್ಟ್ ಮಾಡಲಿಕ್ಕೆ ಇನ್ನೊಂದು ವ್ಯವಸ್ಥೆ ಇದೆ. ಏನಂದರೆ ದಿಲ್ಲಿಯ ಬೇರೆ ಬೇರೆ ಭಾಗಗಳಲ್ಲಿ ಪೇಮೆಂಟ್ ಗೇಟ್ವೇಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಹೋಗಿ ಯಾರು ಬೇಕಾದರೂ ದುಡ್ಡನ್ನು ಹಾಕ್ಬೋದು. ಹೇಗೆ ನಾವು ATM ಹೋಗ್ತೇವೆ ಅದೇ ರೀತಿ ದುಡ್ಡು ಕಲೆಕ್ಷನ್ ಮಾಡುವಂಥ ಕಲೆಕ್ಟಿಂಗ್ ಪಾಯಿಂಟ್ಸ್ಗಳನ್ನು ದಿಲ್ಲಿ ಉದ್ದಕ್ಕೂ ಮಾಡಿದ್ದಾರೆ. ಈ ಆಟೋಮೆಟಿಕ್ ಪೇಮೆಂಟ್ ಮಷಿನ್ ಏನು ಅಳವಡಿಸಿದಾರಲ್ಲ, ಅದನ್ನು 2 ಕಂಪ್ನಿ ಕೊಡಲಾಗಿದೆ. ಈಗ ನಾನೊಬ್ಬ ಮೊದಲೇದಾಗಿ ಅವರು ನೀರನ್ನು ಉಚಿತವಾಗಿ ಕೊಡ್ತೀವಿ ಇಷ್ಟರವರೆಗೂ ಅಂತ ಅವ್ರದ್ದೇನೋ ಒಂದು ಲೆಕ್ಕಾಚಾರದಲ್ಲಿ ದಿಲ್ಲಿಯಲ್ಲಿ ಉಚಿತ ನೀರು, ಉಚಿತ ವಿದ್ಯುತ್ತು, ಉಚಿತ ಬಸ್ಸು ಎಲ್ಲ ಉಚಿತ ತಾನೇ ದಿಲ್ಲಿಯಲ್ಲಿ. ಅದನ್ನು ಮೀರಿದವರು ದುಡ್ಡು ಕೊಡಬೇಕಾಗತ್ತೆ. ಅಲ್ಲಿ ಆಗಿರೋ ವ್ಯತ್ಯಾಸ ಏನಂದರೆ, ಯಾರಿಗೆ ಉಚಿತ ಕೊಡಬೇಕೋ ಅವ್ರಿಗೆ ಉಚಿತ ಕೊಡೋದಲ್ಲದೆ ಅವ್ರಿಗೂ ಬಿಲ್ ಬರ್ತಾ ಇದೆ. ಯಾರಿಗೆ ಬಿಲ್ ಬರ್ತಾ ಇತ್ತು, ಯಾವ ಮಿತಿಯನ್ನು ಅಳವಡಿಸ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಯಾರು ನೀರನ್ನು ಖರ್ಚು ಮಾಡಿದ್ದಾರೆ ಅವ್ರಿಗೆ 4 ಪಟ್ಟು 5 ಪಟ್ಟು 6 ಪಟ್ಟು ಬಿಲ್ಗಳು ಬರ್ತವೆ. ದಿಲ್ಲಿಯಲ್ಲಿ ದೊಡ್ಡದಾದಂಥ ಸಮಸ್ಯೆ ಉಂಟಾಗಿದೆ. ಕೇಳಿದರೆ ತಾಂತ್ರಿಕ ತೊಂದರೆ ಅಂತಾರೆ. ಈ ರೀತಿಯ ಕಿರುಕುಳವನ್ನು ದಿಲ್ಲಿ ಜನರ ಅನುಭವಿಸ್ತಾ ಇದ್ದಾರೆ. ಈ ದುಡ್ಡು ಏನು ಕಟ್ತಾ ಇದ್ರಲ್ಲ, ಈ ದುಡ್ಡು ನೇರವಾಗಿ ದಿಲ್ಲಿ ಜಲ್ ಬೋರ್ಡ್ ಹೋಗಲಿಲ್ಲ. ಅದು ಕೂಡ ಮತ್ತೊಬ್ಬರಿಗೆ ಔಟ್ಸೋರ್ಸ್ ಮಾಡಲಾಗಿತ್ತು. ಅದು ಕೂಡ ಟೆಂಡರ್ ಕೊಡಲಾಗಿತ್ತು. 2 ಕಂಪ್ನಿಗಳಿಗೆ ಕೊಡಲಾಗಿತ್ತು. ಒಂದು RM ಪೇಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು, ಇನ್ನೊಂದು ಟ್ರಸ್ಟೇ IT ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ 3 ವರ್ಷದ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವ್ರಿಗೆ. ನೀವೇ ದುಡ್ಡು ಕಲೆಕ್ಟ್ ಮಾಡಿ, ಕಲೆಕ್ಟ್ ಆಗಿರುವಂಥ ದುಡ್ಡನ್ನು ತಂದು ನೀವು ದಿಲ್ಲಿ ಜಲ್ ಬೋರ್ಡಿಗೆ ಕಟ್ಟಬೇಕು ಅಂತ. ಅವರು ಕಲೆಕ್ಟ್ ಏನೋ ಮಾಡಿದರು. ಯಾವಾಗ 2016ರಲ್ಲಿ 10 ಕೋಟಿ 40 ಲಕ್ಷ ರೂಪಾಯಿ ಸಂಗ್ರಹ ಆಗುತ್ತೆ. ಆ 10 ಕೋಟಿ 40 ಲಕ್ಷ ರೂಪಾಯಿಗಳಲ್ಲಿ ಒಂದೇ ಒಂದು ರೂಪಾಯಿನೂ ಈ ಕಂಪ್ನಿಗಳು ಕಟ್ಟೋದೇ ಇಲ್ಲ ದಿಲ್ಲಿ ಜಲ್ ಬೋರ್ಡ್ಗೆ. ಇವರ ಬಾಕಿ ಎಷ್ಟಿರುತ್ತೆ ಅಂತಂದ್ರೆ ಆ ಟೈಮಲ್ಲಿ 14 ಕೋಟಿ 41 ಲಕ್ಷ ರೂಪಾಯಿ ಆಗಿರುತ್ತೆ. ಅಂದರೆ ದುಡ್ಡನ್ನು ಹೊರಗಿನವ್ರು ಕಲೆಕ್ಟ್ ಮಾಡ್ತಾರೆ ಜನರಿಂದ. ಆ ದುಡ್ಡನ್ನು ದಿಲ್ಲಿ ಜಲ್ ಬೋರ್ಡಿಗೆ ಕಟ್ಟೋದಿಲ್ಲ. ಅದ್ರ ಬದಲು ಅದನ್ನು ಕಿಕ್ ಬ್ಯಾಕ್ ಮೂಲಕ ರಾಜಕಾರಣಿಗಳು ಹಂಚೋದು, ಅರ್ಧ ತಾವಿಟ್ಟುಕೊಳ್ಳೋದು, ಅರ್ಧ ರಾಜಕಾರಣಿಗೆ ಕೊಡೋದು. ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವರು ಅರ್ಧ ಇಟ್ಕೊಳ್ಳೋದು. ಈ ರೀತಿಯಾದಂಥ ದಂಧೆ ನಡೀತಾ ಇತ್ತು. ಇದು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇದನ್ನೆಲ್ಲ ಸರ್ಚ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡುತ್ತೆ. ಅದಾದಮೇಲೆ ಇಂಟರ್ನಲ್ ಪೂಲ್ ಎಕ್ಸ್ಚೇಂಜ್ ಅನ್ನುವಂಥ ಇದರಲ್ಲಿ ಈ ವಿಭವ್ ಕುಮಾರ್ ಅಂತ ಏನಿದ್ದಾನೆ, ಈತ ಬಂಗ್ಲೆಯನ್ನು ಇಟ್ಕೊಂಡು ಅಲ್ಲಿ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ದುಡ್ಡನ್ನು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿರ್ತಾನೆ. ಅದು ರೆಡ್ ಹ್ಯಾಂಡಾಗಿ ಸಿಗಕ್ಕೋತಾರೆ. ಈ ರೀತಿಯಾದಂಥ ಪ್ರಕರಣದಲ್ಲಿ ನಿನ್ನೆ 10 ಜನರ ಮೇಲೆ ದಾಳಿಯಾಗಿದೆ. 10 ಜನರ ದಾಳಿಯಾಗಿದೆ. ಒಂದಷ್ಟು ಜನರನ್ನು ಬಂಧಿಸಲಾಗಿದೆ. ಅದಾದ ತಕ್ಷಣ ಅತಿಶಿ ಮರ್ಲೆಯನ್ನು ಪ್ರೆಸ್ ಮೀಟ್ ಮಾಡ್ತಾರೆ. ನಾನು ಭಾಳ ದೊಡ್ಡದಾದಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ವಿರುದ್ಧ ಬಹಿರಂಗವಾಗಿ ಒಂದು ವಿಷಯವನ್ನು ಹೇಳ್ತೀನಿ, ಒಂದು ರಹಸ್ಯವನ್ನು ಬದಿಗೆ ಹೇಳ್ತೀನಿ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ಹೇಳ್ಬೋದು ಇವರು, ಏನು ಹೇಳ್ಬೋದು ಅಂತ ನೋಡಿದ್ರೆ, ಇಲ್ಲ ಹೊಡೆದು ಬಡಿದು ನಮ್ಮ ಅವರ ಸಾಕ್ಷಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ಅಂತ. ಇದೇ ಮಾತನ್ನೇ ಸಂಜಯ್ ಸಿಂಗ್ ಹೇಳಿದ್ದ. ನಾನು ಹೊಡಿತಾ ಇದ್ದಾರೆ ಇವರು, ಅದಕ್ಕೋಸ್ಕರ ನಾನು ಬಾಯಿ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ. ಒಂದು ನೆನ್ಪಿಟ್ಕೋಬೇಕು, ಈ ರೀತಿ ಜನರಿಂದ ಸಿಂಪತಿ ಗಳಿಸ್ಬೋದು, ಜನರಿಂದ ಅನುಕಂಪ ಗಳಿಸ್ಬೋದು. ಆದರೆ ಕೋರ್ಟ್ಗೆ ಹೋದಾಗ ಕಟಕಟೆಯಲ್ಲಿ ನಿಂತ ತಕ್ಷಣ ಜಡ್ಜ್ ಕೇಳ್ತಾರೆ ಆರೋಪಿಯನ್ನು, ನಿನಗೇನಾದರೂ ಹೊಡೆದು ಬಡ್ದು ಮಾಡಿದ್ರ ಅಂತ. ಹೊಡೆದು ಬಡ್ದು ಮಾಡಿದರೆ ಎಲ್ಲಿ ಹೊಡೆದ್ರು, ಏನು, ಯಾರು ಹೊಡೆದ್ರು ಅಂತ ಕೇಳ್ತಾರೆ. ಇವರು ಕೋರ್ಟಿನಲ್ಲಿ ಕಟಕಟೆಯಲ್ಲಿ ಯಾವುದನ್ನು ಹೇಳೋದಿಲ್ಲ. ಹೊಡೆದ್ರು ಅಂತೂ ಹೇಳಲ್ಲ, ನಮ್ಮ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಲ್ಲ, ನಮಗೆ ತೊಂದರೆ ಮಾಡಿದರು ಅಂತ ಹೇಳಲ್ಲ. ಹೊರಗಡೆ ಪಬ್ಲಿಕ್ಕಲ್ಲಿ, ಪತ್ರಿಕೆಗಳಲ್ಲಿ, TVಗಳಲ್ಲಿ ಬರಲಿ, ನಮ್ಮ ಮೇಲೆ ಸಿಂಪತಿ ಉಂಟಾಗಲಿ ಅಂತ ಹೊಡೆದು ಬಡಿದು ನಮ್ಮ ಜನರಿಗೆ ಹೊಡೆದು ಬಡಿದು ಸಾಕ್ಷಿಯನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ ಅಂತ ಈ ಅತಿಶಿ ಮರ್ಲೆನ ಹೇಳ್ತಾ ಇದ್ದಾರೆ. ಈ ಅತಿಶಿ ಮರ್ಲೆನಾಗಿ ಈಗಾಗಲೇ ದಿಲ್ಲಿ ಕ್ರೈಮ್ ಬ್ರಾಂಚ್ ಅವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಈಕೆ ಚಂಡೀಗಢ ಹೊರಟೋಗಿತ್ತು. ಏನಂತ ಹೇಳಿದ್ವಿ ಅವರು,
ತಲಾ 25 ಕೋಟಿ ರೂಪಾಯಿ ಕೊಟ್ಟು ನಮ್ಮ 7 ಶಾಸಕರನ್ನ ಖರೀದಿ ಮಾಡ್ತಾ ಇದೆ ಬಿ ಜೆ ಪಿ ಅಂತ ಹೇಳಿ. 7 ಜನ ಶಾಸಕರು ತೊಗೊಂಡು ಅವ್ರು ಏನ್ರಿ ಮಾಡಬೇಕು? ಈ ಶಾಸಕರನ್ನ 7 ಜನ ತೊಗೊಂಡ್ರೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 70 ಶಾಸಕರು ಇರುವಂಥ ರಾಜ್ಯ, 63 ಜನ ಆಮ್ ಆದ್ಮಿ ಪಕ್ಷದವರು ಇದ್ದಾರೆ. ಅದರ ಅರ್ಧ ಹಿಡಿದ್ರು ನೀವು 32 ಜನ ಬೇಕಲ್ಲ. 7 ಜನ ಇಟ್ಕೊಂಡು ಏನು ಮಾಡ್ತೀರಾ? ಈ ಕನಿಷ್ಠ ಜ್ಞಾನವೂ ಇರಲಾರ್ದಂಥ ಜನ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು, ಅನ್ಪಡ್ ಲೋಗನ್ ಪ್ರಧಾನಮಂತ್ರಿ ಮಾಡಬಾರ್ದು, ಓದಿದವ್ರನ್ನ ಮಾಡಬೇಕು ಅಂತ ದೊಡ್ಡದಾಗಿ ಹೇಳ್ಕೊತಾ ಇದ್ರು, ಬಿಂಬಿಸ್ತಾ ಇದ್ರು. ತಾನೊಬ್ಬ IRS ಆಫೀಸರು ಅಂತ. IRS ಆಫೀಸರ್ ಮಾಡಿರೋ ಕೆಲಸ ಹೇಗಿದೆ ನೋಡಿ. ಕಂಡಲ್ಲಿ ಭ್ರಷ್ಟಾಚಾರ, ಸಾರಾಯಿಯಲ್ಲಿ ಭ್ರಷ್ಟಾಚಾರ, ಲಿಕ್ಕರಲ್ಲಿ ಭ್ರಷ್ಟಾಚಾರ, ನೀರಿನಲ್ಲಿ ಭ್ರಷ್ಟಾಚಾರ, ಎಲೆಕ್ಟ್ರಿಕ್ ಬಸ್ಸಲ್ಲಿ ಭ್ರಷ್ಟಾಚಾರ, ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ದಯವಿಟ್ಟು ನನಗೆ ಹೇಳಿಬಿಡಿ. ಅದಕ್ಕೋಸ್ಕರ ಹೇಳಿದ್ದು, ಇವರಿಗೋಸ್ಕರ ಒಂದು ಕೋರ್ಟನ್ನು ಸ್ಥಾಪಿಸಬೇಕಾದಂಥ ಅನಿವಾರ್ಯತೆ ಇದೆ ಈಗ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.